ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ದ್ವಿಭಾಷೆಯಲ್ಲಿ ತೆರೆ ಕಾಣೋ ರಾಬರ್ಟ್ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಈಗಾಗಲೇ ತೆಲುಗು ಅವತರಣಿಕೆಯ ರಾಬರ್ಟ್ ಚಿತ್ರವನ್ನು ತೆಲುಗು ನಾಡಿನಲ್ಲಿ ರಿಲೀಸ್ ಮಾಡೋದಕ್ಕೆ ಅಲ್ಲಿನ ವಿತರಕರು ಹಿಂದೇಟು ಹಾಕಿದ್ರು. ಹೀಗಾಗಿ ಡಿ ಬಾಸ್ ನೇರವಾಗಿ ಅಖಾಡಕ್ಕೆ ಇಳಿದು ತೊಡೆತಟ್ಟಿದ್ದು ಎಲ್ಲ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಇದೆ. ಆ ಬಳಿಕ ಏನಾಯ್ತು ಅನ್ನೋ ವಿಚಾರ ನಿಮ್ಗೊತ್ತಾ? ಆಂಧ್ರ ತೆಲಂಗಾಣದಾದ್ಯಂತ ರಾಬರ್ಟ್ಗೆ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿದೆ ಎನ್ನೋ ಮಾಹಿತಿ ನಿಮ್ಗಿದೆಯಾ? ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಏಕಕಾಲಕ್ಕೆ ಪ್ರಪಂಚದ ಮೂಲೆ ಮೂಲೆಗಳ ಚಿತ್ರಮಂದಿರಗಳಲ್ಲಿ ರಾಬರ್ಟ್ ಲಗ್ಗೆಡಲಿದ್ದಾನೆ. ಕರ್ನಾಟಕದ ಎಲ್ಲ ಊರುಗಳ ಪ್ರತಿ ಸೆಂಟರ್ಗಳಲ್ಲೂ ರಾಬರ್ಟ್ ಅಬ್ಬರಿಸಿದ್ರೆ, ತೆಲುಗು ನಾಡಿನಲ್ಲಿ ಅಬ್ಬರಿಸಿ ಬೊಬ್ಬೆರಿಯಲಿದ್ದಾನೆ. ಒಂದು ಮಾಹಿತಿಯ ಪ್ರಕಾರ ಕರ್ನಾಟಕಕ್ಕಿಂತ ತೆಲುಗು ನಾಡಿನಲ್ಲೇ ರಾಬರ್ಟ್ಗೆ ಅತಿ ಹೆಚ್ಚು ಚಿತ್ರಮಂದಿರಗಳು ಸಿಕ್ಕಿದೆ. ಆಂಧ್ರ ಮತ್ತು ತೆಲಂಗಾಣದ ಸುಮಾರು 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಾಬರ್ಟ್ ರಿಲೀಸ್ ಆಗಲಿದೆ. ಇನ್ನು ತೆಲುಗು ಅವತರಣಿಕೆಯ ರಾಬರ್ಟ್ಗೆ ಸ್ವತಃ ದರ್ಶನ್ ಅವರೇ ಡಬ್ಬಿಂಗ್ ಮಾಡಿದ್ದು, ಈ ಮೂಲಕ ದರ್ಶನ್ ಅವರು ಡಬ್ ಮಾಡಿರೋ ಮೊಟ್ಟ ಮೊದಲ ಡಬ್ಬಿಂಗ್ ಸಿನಿಮಾ ಇದಾಗಿದೆ. ಹೀಗಾಗಿ ತೆಲುಗು ಅವತರಣಿಕೆಯ ರಾಬರ್ಟ್ ಬಗ್ಗೆ ನಿರೀಕ್ಷೆಗಳು ಸ್ವಲ್ಪ ಹೆಚ್ಚಾಗಿಯೇ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.